ಆಲ್ಸೋ ಫೇಲ್ಡ್ ಇನ್ ದ ಫಸ್ಟ್ ಅಟೆಂಪ್ಟ್ ವಿತ್ ಹ್ಯೂಜ್ ಮಾರ್ಜಿನ್. ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಗೆ ಇನ್ನೂ ಒಂದು ವರ್ಷ ಕೊಡುವಷ್ಟು ನನಗೆ ಆ ಟೈಮ್ ಲಕ್ಸುರಿ ಇರಲಿಲ್ಲ ನನ್ನ ಹತ್ರ. ಇದರಲ್ಲಿ ಆ ಡೆಡಿಕೇಶನ್ ನೋಡಿನೇ ರ್ಯಾಂಕ್ 1 ಬಂದಿರೋದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಡೆಡಿಕೇಶನ್, ನನ್ನ ಪೊಟೆನ್ಷಿಯಲು, ಪ್ಯಾಷನ್ನು ಎಲ್ಲ ಇದೇ ಫೀಲ್ಡಲ್ಲಿತ್ತು. ಸೊ ಅದಕ್ಕೆ ನಾನು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದಕ್ಕೆ ಈ ಒಂದು ಪ್ರತಿಫಲ ಸಿಕ್ಕಿದೆ. ಯಹ ಪಠತಿ ಲಿಖತಿ ಪರಿಪೃಚ್ಛತಿ ಪಂಡಿತಾನುಪಾಶ್ರಯತಿ ತಸ್ಯ ದಿವಾಕರ ಕಿರಣೈ ನಲಿನೀವ ವಿಕಾಸ್ಯತೆ ಬುದ್ಧಿ ಅಂತೇಳಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಅಂದರೆ ಯಾರು ಓದ್ತಾರೆ, ಬರೀತಾರೆ, ಕಲಿತಾ ಹೋಗ್ತಾರೆ, ನಿರಂತರ ಕಲಿಕೆಯಲ್ಲಿರ್ತಾರೆ, ಪಂಡಿತರ ಆಶ್ರಯವನ್ನು ಪಡಿತಾರೆ, ಅವರು ಯಾವಾಗಲೂ ಕೂಡ ಸೂರ್ಯನ ಕಿರಣಗಳಿಂದ ಕಂಗೊಳಿಸುವಂಥ ಕಮಲದ ಹೂಗಳಂತೆ ಅವರ ಬುದ್ಧಿ ವಿಕಾಸವನ್ನು ಹೊಂದುತ್ತಾ ಹೋಗುತ್ತೆ ಅನ್ನುವಂಥದ್ದು. ಇಲ್ಲಿರುವಂಥ ಮುದ್ದು ಮುದ್ದು ಅಚೀವರ್ಸಿನ ಮುಖಗಳನ್ನು ನೋಡಿದ್ರೆ ಅವರು ಎಷ್ಟರ ಮಟ್ಟಿಗೆ ಕಂಗೊಳಿಸ್ತಾ ಇದ್ದಾರೆ. ಈ ರೀತಿ ಈ ಒಂದು ಇಂಡಿಯಾ ಫಾರ್ IASನಂಥ ಸಂಸ್ಥೆಯ ತರಬೇತಿ, ಮಾರ್ಗದರ್ಶನ ಹಾಗೆ ಅವರ ಒಂದು ಬುದ್ಧಿ ಇದೆಲ್ಲದರ ಒಂದು ಸಮ್ಮಿಲನ ಆಗಿ ಅವರು ಎಷ್ಟರ ಮಟ್ಟಿಗೆ ವಿಕಾಸವನ್ನು ಹೊಂದುತ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಕಾಣಸಿಗ್ತಾ ಇದೆ. ಈ ಇಡೀ ಕಾರ್ಯಕ್ರಮದ ಆಧಾರ ಸ್ತಂಭ ಅಥವಾ ಮೂಲ ಅಂತ ಅಂದರೆ ಈ ಸನ್ಮಾನಿತರನ್ನು ಸನ್ಮಾನಿಸುವಂಥದ್ದು, ಆ ಸನ್ಮಾನಿತರ ನುಡಿಗಳನ್ನು ಕೇಳುವಂಥ ಸಮಯ ಇದು. ಇಡೀ ಕರ್ನಾಟಕದ ಒಂದು ಹೆಮ್ಮೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ಬಸವರಾಜ್ ಕೆಂಪವಾಡ ಅವರು ಇಡೀ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂಥ IFS ಅಧಿಕಾರಿಯಾಗಿ ಹೊರಟಿರ್ತಕ್ಕಂಥ ಬಸವರಾಜ್ ಕೆಂಪವಾಡ ಅವರು ವೇದಿಕೆ ನಿಮಗಾಗಿ ದಯಮಾಡಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧು ಮಿತ್ರರೇ ಹಾಗೂ ನನ್ನ ಕುಟುಂಬದವರೇ, ಸೊ ಮಾಧ್ಯಮ ಮಿತ್ರರೇ, ನಾನು ಇವತ್ತಿನ ದಿನ ಆಲ್ ಇಂಡಿಯಾ ರ್ಯಾಂಕ್ ಬಂದಿರೋದು ಒಂದು ಖುಷಿ. ಆದರೆ ಅದಕ್ಕಿಂತ ಡಬಲ್ ಖುಷಿ ಏನಂತಂದರೆ ನನ್ನ ಖುಷಿನ ಇಷ್ಟೆಲ್ಲ ಜನರ ಖುಷಿ ಅಂತ ನಾನು ನೋಡ್ತಾ ಇದ್ದೀನಲ್ಲ, ಅದರಷ್ಟು ಹೆಮ್ಮೆ ನನಗೆ ಆಲ್ ಇಂಡಿಯಾ ರ್ಯಾಂಕ್ 1 ಬಂದಿರೋಕ್ಕಿಂತನೂ ಜಾಸ್ತಿನೇ ಡಬಲ್ ಖುಷಿ ಆಗ್ತಿದೆ ಇವತ್ತು. ಎಲ್ಲಿ ಹೋದರೂ ನನಗೆ ಈ ರೀತಿ ನನ್ನ ಸಂಭ್ರಮನ ತಮ್ಮಲ್ಲಿ ಕಾಣ್ತಿದ್ದೀನಲ್ಲ, ಅದಕ್ಕಿಂತ ಮತ್ತೊಂದು ಹೆಮ್ಮೆಯ ಸಂಗತಿ ನನಗೆ ಮತ್ತೊಂದಿಲ್ಲ. ಯಾಕಂದರೆ ನಾನು ಇದು ನನ್ನ ಸೆಕೆಂಡ್ ಅಟೆಂಪ್ಟು. ಸೊ ಫೆಬ್ರವರಿಲಿ ಸಿವಿಲ್ ಸರ್ವಿಸಸ್ ಇಂಟರ್ವ್ಯೂ ಕೊಟ್ಟಿದ್ದೆ. ಸೊ ಸೆಕೆಂಡ್ ಅಟೆಂಪ್ಟ್ ಆಗಿರೋ ಸ್ವಲ್ಪ ನರ್ವಸ್ ಆಗಿದ್ದೆ. ರಿಸಲ್ಟು ಬಂದವಾಗ 20 ಮಾರ್ಕ್ಸಿಂದ ಫೈನಲಿಸ್ಟ್ ಹೋಗೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಸ್ವಲ್ಪ ಡೌಟ್ ಬಂತು ನನಗೆ, ಏನು ಇದು ಹೋಯ್ತು ಇವಾಗ. ಸೊ ಇದು ಸೆಕೆಂಡ್ ಅಟೆಂಪ್ಟ್ ಬೇರೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಗೆ ಇನ್ನೂ ಒಂದು ವರ್ಷ ಕೊಡುವಷ್ಟು ನನಗೆ ಆ ಟೈಮ್ ಲಕ್ಸುರಿ ಇರಲಿಲ್ಲ ನನ್ನ ಹತ್ರ. ಸೊ ಅದಾದಮೇಲೆ ಫಾರೆಸ್ಟ್ ಇಂಟರ್ವ್ಯೂ ಕೊಟ್ಟೆ. ಸೊ ಚೆನ್ನಾಗಿ ಆಯಿತು, ರಿಸಲ್ಟ್ ಬಂತು. ಅವತ್ತು ರಿಸಲ್ಟ್ ಬಂದವಾಗ ನಮ್ಮ ಮನೆಗೆ ಫೋನ್ ಮಾಡಿ ಹೇಳಿದೆ, ಆಲ್ ಇಂಡಿಯಾ ರ್ಯಾಂಕ್ 1 ಬಂದಿದೆ, ಇಷ್ಟೇ ಹೇಳಿದ್ದು ನಾನು. ಸೊ ಅವರಿಗೆ ಖುಷಿಯಾಗಿದೆ, ನನಗೆ ಇಷ್ಟೇ ಹೇಳಿದ್ದು ನಾನು. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ. ಅವರೇನಂತಂತಂದರು, ಟಿ ವಿ ಇದ್ದರೆ ಬಹುಶಃ ಟಿ ವಿಲಿ ನೋಡ್ಬೋದಾಗಿತ್ತೇನೋ ಅಂತಂದರು. ಸೊ ನಾನೇನು ಹೇಳಿದೆ, ಇದಕ್ಕೆಲ್ಲ ಯಾರೂ ಅಷ್ಟು ಗಮನ ಕೊಡೋದಿಲ್ಲ ಇಲ್ಲಿ. ಸೊ ಯಾಕಂದರೆ ಈ ಒಂದು ಜರ್ನಿಯಲ್ಲಿ ಐ ಹ್ಯಾವ್ ಕಮ್ ಅಕ್ರಾಸ್ ವೆರಿ ವೈ ಕ್ವಶನ್ಸ್ ಅಂತ ಹೇಳಿ. ಸೊ ನಾನು ಬೇಸಿಕಲಿ BSc ಫಾರೆಸ್ಟ್ರಿ ಗ್ರ್ಯಾಜುಯೇಟ್ ಸರ್ ನಾನು. ಸೊ 2019 ಸೊ ಕೇದಾರ್ ಸರ್ ಅವರು ಮೊನ್ನೆ ಮಾಕ್ ಇಂಟರ್ವ್ಯೂ ಮಾಡಿದಾಗ ಒಂದು ಕ್ವಶನ್ ಕೇಳಿದ್ರು, ಯು ಆರ್ ಫ್ರಮ್ ಅಥನಿ, ಸೊ ವಿಚ್ ಈಸ್ ಅ ರೇನ್ ಫೆಡ್ ಏರಿಯಾ ನಾಟ್ ನೌನ್ ಫಾರ್ ವೆರಿ ಫಾರೆಸ್ಟ್ ಕವರ್, ಸೊ ವೈ ಡು ಹ್ಯಾವ್ ಇಂಟ್ರೆಸ್ಟ್ ಇನ್ ಫಾರೆಸ್ಟ್ ಅಂತ ಹೇಳಿ. ಸೊ 2019 ಗ್ರ್ಯಾಜುಯೇಷನ್ ಫಾರೆಸ್ಟಲ್ಲೇ ಮಾಡ್ತೀನಿ ಅಂತಂದವಾಗೂ 4 ವರ್ಷನೂ ನಮ್ಮೂರಲ್ಲಂತರೂ ಯಾರಿಗೂ ಗೊತ್ತೂ ಇರಲಿಲ್ಲ ಈ ಥರ ಒಂದು BSc ಅರಣ್ಯಶಾಸ್ತ್ರ, BSc ಫಾರೆಸ್ಟ್ರಿ ಅಂತ ಎಕ್ಸ್ಕ್ಲೂಸಿವ್ ಫಾರೆಸ್ಟ್ರಿ ಇದೆ ಅಂತೇಳಿ. ಮೋಸ್ಟ್ ಆಫ್ ದೆಮ್ ಕನ್ಫ್ಯೂಸ್ಡ್ ವಿತ್ ಅಗ್ರಿಕಲ್ಚರ್. ಸೊ ಅಗ್ರಿಕಲ್ಚರಲ್ಲಿ ಇದು ಬರುತ್ತೆ ಅಂತೇಳಿ ಆಗಿತ್ತು. ಸೊ ಆ 4 ವರ್ಷ ಎಲ್ಲರಿಗೂ ಈ ಥರ ಒಂದು ಡಿಗ್ರಿ ಇದೆ ಅಂತ ಹೇಳಿ ಹೇಳುವಷ್ಟರಲ್ಲೇ ಮುಗಿಸ್ಕೊಂಡು ಬಂದೆ. ಸೊ ಇವಾಗಲೂ ಮೋಸ್ಟ್ ಹಾಗೆ ಇದೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಇದೆ ಅಂಥೇಳಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಕ್ವೈಟ್ ಸಿಬ್ಲಿಂಗ್ ಅಮಾಂಗ್ ದಿ 3 ಅದರ್ 2 ಅಂತ ಹೇಳಿ. So but I am very proud that I was passionate about this service and got that service to serve people ಅಂತ ಹೇಳಿ. ಸೊ ನಾನು ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸರ್ ನಾನು ಇಂಟರ್ವ್ಯೂ ಹೋದವಾಗ ಸೊ 4 ವರ್ಷ ಡಿಗ್ರಿ ಮುಗಿಸಿದ್ದೀನಿ. ಸೊ ಇದು ಮತ್ತೆ ಭಾಳ ಜನ ಕೇಳಿದರು, ವಾಸ್ ಇಟ್ ಅ ಫಾಲ್ ಬ್ಯಾಕ್ ಆಪ್ಷನ್ ಅಂತೇಳಿ. ಸೊ ಸಿವಿಲ್ ಸರ್ವಿಸ್ ಆಗಿಲ್ಲಲ್ಲ, ಸೊ ಅದರ ಸಲುವಾಗಿ ಫಾರೆಸ್ಟ್ ಬಂದುಬಿಡ್ತೆ ಅಂತೇಳಿ. ನಂದು ಸೆಕೆಂಡ್ ಅಟೆಂಪ್ಟು, ನಾನು 23 ಪಾಸ್ಔಟು. ಸೊ ಸೆಕೆಂಡ್ ಅಟೆಂಪ್ಟ್ ಆಗಿತ್ತು. ಬಟ್ ನಾನು ಸಿವಿಲ್ ಸರ್ವಿಸ್ ವಾಸ್ ಮೈ ಫಾಲ್ ಬ್ಯಾಕ್ ಆಪ್ಷನ್ ಅಂತ ಇಟ್ಕೊಂಡಿದ್ದು. ನಾನು ಫಾರೆಸ್ಟ್ಗಂತಲೇ ಎಕ್ಸ್ಕ್ಲೂಸಿವ್ ಪ್ರಿಪೇರ್ ಆಗಿದ್ದು ನಾನು. ಸೊ ಆ ಡೆಡಿಕೇಶನ್ನು, ಆ ಕ್ಲಾರಿಟಿ ಆಫ್ ಥಾಟ್ ನನ್ನ ಹತ್ರ ಇತ್ತು. ಸೊ ನಾನು ಸಿವಿಲ್ ಸರ್ವಿಸಸ್ ರಿಸಲ್ಟ್ ಬಂದವಾಗ ಅಷ್ಟು ಡಿಸಪಾಯಿಂಟ್ಮೆಂಟ್ ಆಗಿರಲಿಲ್ಲ. ಸೊ ಅದಕ್ಕೆ ನನಗೆ ಮೊದಲು ಈ ಫಾರೆಸ್ಟ್ ಸರ್ವಿಸ್ ಮೇಲೇ ತುಂಬ ಒಲವಿದ್ದಕ್ಕೆ ನನಗೆ ಇದರಲ್ಲಿ ಆ ಡೆಡಿಕೇಶನ್ ನೋಡಿನೇ ರ್ಯಾಂಕ್ 1 ಬಂದಿರೋದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಫಸ್ಟ್ ಟೈಮ್ ಇಂಟರ್ವ್ಯೂ ಹೋದವಾಗ ನರ್ವಸ್ ಆಗಿದ್ದೆ. ಸೆಕೆಂಡ್ ಟೈಮ್ ಹೋದವಾಗ ಐ ಫೆಲ್ಟ್ ದಟ್ ದೇ ಹ್ಯಾವ್ ಕಾಲ್ಡ್ ಮೀ ಟು ರೆಕಮೆಂಡ್ ಮೀ ಅಂತೇಳಿ. ಸೊ ಇವನ್ ಒನ್ ಲೇಡಿ ಮೆಂಬರ್ ವಾಸ್ ದೇರ್ ಸರ್. ಶಿ ರೆಡ್ ಮೈ ಆಲ್ ಡೀಟೇಲ್ ಅಪ್ಲಿಕೇಶನ್ ಫಾರ್ಮ್. ಇನ್ ದಟ್ ಐ ಫಿಲ್ಡ್ ನಾನು ಏನೇನು ಮಾಡಿದ್ದೀನಿ ನನ್ನ 4 ವರ್ಷ ಡಿಗ್ರಿಲಿ ಅಂತೇಳಿ ಸ್ವಲ್ಪ ಹಾಕಿದ್ದೆ. ಸೊ ಐ ವಾಸ್ ಅಸೋಸಿಯೇಟೆಡ್ ವಿತ್ ವರ್ಕಿಂಗ್ ಪ್ಲಾನ್ ಪ್ರಿಪ್ರೇಷನ್ ಫಾರ್ ಶಿವಮೊಗ್ಗ, ಬಳ್ಳಾರಿ ಆ್ಯಂಡ್ ಸಿರ್ಸಿ ಡಿವಿಷನ್ ಸರ್. ಫೀಲ್ಡ್ ಇನ್ವೆಂಟರಿಲಿ ವರ್ಕ್ ಮಾಡಿದ್ದೆ. ಅದಾದಮೇಲೆ ವೈಲ್ಡ್ ಲೈಫ್ ಪಾಪ್ಯುಲೇಷನ್ ಎಸ್ಟಿಮೇಷನ್, ಟೈಗರ್ ಸೆನ್ಸಸ್ 22 ಅಲ್ಲೂ, ಎಲಿಫೆಂಟ್ ಸೆನ್ಸಸ್ ಆಗಿರ್ಬೋದು, ಆಮೇಲೆ ಲಯನ್ ಟೇಲ್ ಮೆಕಾಕ್ ಸೆನ್ಸಸ್ ಎಲ್ಲ ಆಗಿರ್ಬೋದು, ಈ ಥರದೆಲ್ಲ ಮೆನ್ಷನ್ ಮಾಡಿದ್ದೆ. ಸೊ ಶಿ ವಾಸ್ ವೆರಿ ಸರ್ಪ್ರೈಸ್ಡ್ ದಟ್ ನಾವು ಒಂದು IFOS ಟ್ರೈನಿಗೆ 2 ವರ್ಷ ಏನು ಕಲಿಸ್ತೀವಲ್ಲ, ಸೊ ದಟ್ ಯು ಹ್ಯಾವ್ ಆಲ್ರೆಡಿ ಅ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್, ವಾಟ್ ಯು ಆರ್ ಆಲ್ರೆಡಿ ಅಹೆಡ್ ಆಫ್ ವೆರಿ ಮೆನಿ ಕ್ಯಾಂಡಿಡೇಟ್ಸ್ ಅಂತೇಳಿ. ನನಗೆ ಶಾಕ್ ಆಯಿತು. ವೈ ಶಿ ಈಸ್ ಪ್ರೆಸಿಂಗ್ ಇನ್ ವೆನ್ ಚೇರ್ಮನ್ ಈಸ್ ದೇರ್. ಸೊ ಶಿ ಡೈರೆಕ್ಟ್ಲಿ ಸೆಡ್ ಟು ಚೇರ್ಮನ್ ರೆಕಮೆಂಡ್ ಹಿಮ್ ಅಂತ ಹೇಳಿ. ಸೊ ಆಮೇಲೆ ಮೇಡಮ್ಗೆ ಭಾಳ ಇದು ಆಗ್ತಿದೆ ಅಂತ ಹೇಳಿದಕ್ಕೆ ಮತ್ತೆ ಡೈವರ್ಟ್ ಆದರು. ಸೊ ಅಂಥ ಒಂದು ನನ್ನ ಡೆಡಿಕೇಶನ್, ನನ್ನ ಪೊಟೆನ್ಷಿಯಲು, ಪ್ಯಾಷನ್ನು ಎಲ್ಲ ಇದೇ ಫೀಲ್ಡಲ್ಲಿತ್ತು. ಸೊ ಅದಕ್ಕೆ ನಾನು ಡೆಡಿಕೇಟೆಡಾಗಿ ವರ್ಕ್ ಮಾಡಿದ್ದಕ್ಕೆ ಈ ಒಂದು ಪ್ರತಿಫಲ ಸಿಕ್ಕಿದೆ. ಸೊ ಇಲ್ಲೆಲ್ಲ ನನ್ನ ಜೊತೆ ನಮ್ಮ 10-12 ಜನ ಇದ್ದಾರೆ ನಮ್ಮ ಕರ್ನಾಟಕದಿಂದ. ಎಲ್ಲರದು ಒಂದೇ ಸ್ಟೋರಿ ನಮ್ಮದು. ಮತ್ತು ನಾನು ಆ ಪ್ರಿಪ್ರೇಷನ್ನು ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಎಲ್ಲರದು ಅದೇ ವರ್ಕ್ ಮಾಡಿದ್ದೀವಿ. ಸೊ ಎಲ್ಲರೂ ಇವತ್ತು ಈ ಸ್ಥಾನದಲ್ಲಿ ಇದ್ದೀವಿ ಅಂದರೆ ಎಲ್ಲರದು ಒಂದೇ ಸ್ಟೋರಿ ಇದೆ. ಸೊ ಇನ್ನೇ ಮುಂದೆ ಬರುವಂತಹ ಎಲ್ಲ ಆಸ್ಪಿರೆಂಟ್ಸ್ ಏನಿದ್ದಾರೆ, ಸೊ ಎಲ್ಲರಿಗೂ ಏನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಗೋ ವಿತ್ ಯುವರ್ ಪ್ಯಾಷನ್. ಸೊ there are many social compulsions, go for that service, go for this service, that service has very much privileges than this service ಅಂತೇಳಿ ತುಂಬ ಸೋಷಿಯಲ್ ಕಂಪಲ್ಷನ್ಸ್ ಇದ್ದಾವೆ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಯುವರ್ ಪ್ಯಾಷನ್, ಯು ಶುಡ್ ಪ್ರಿಪೇರ್ ಯುವರ್ ಪ್ಯಾಷನ್. ಸೊ ಅದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ಡೂ ವಿತ್ ಕ್ಲಾರಿಟಿ, ಕಾನ್ಫಿಡೆನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ, ಯು ವಿಲ್ ಸಕ್ಸೀಡ್. ಸೊ ಐ ಆಲ್ಸೋ ಫೇಲ್ಡ್ ಇನ್ ದ ಫಸ್ಟ್ ಅಟೆಂಪ್ಟ್ ವಿತ್ ಹ್ಯೂಜ್ ಮಾರ್ಜಿನ್. ಸೊ ವೆರಿ ಫಾರ್ಚುನೇಟ್ಲಿ UPSC ರಿಲೀಸಸ್ ಆನ್ಸರ್ಸ್ ಕೀ ಆಫ್ಟರ್ 1 year ಸರ್. ಸೊ ಫಸ್ಟ್ ಅಟೆಂಪ್ಟಲ್ಲಿ ಬಂದಿರೋ ಪ್ರಿಲಿಮ್ಸ್ ಮಾರ್ಕ್ಸ್ ಸ್ಕೋರ್ ನಾನು ನೋಡಿದರೆ, ಸೊ ನಾನು ಆ ಫಸ್ಟ್ ಪ್ರಿಲಿಮ್ಸ್ ಮುಗಿದು 1 ತಿಂಗಳಿಗೆ ಬಿಟ್ಟು ಬೇರೆ ಫೀಲ್ಡ್ ಶಿಫ್ಟ್ ಆಗಿಬಿಡ್ತಿದ್ದೆ ನಾನು. ಸೊ ನನಗೆ 63 ಮಾರ್ಕ್ಸ್ ಬಂದಿತ್ತು ಸರ್ ಪ್ರಿಲಿಮ್ಸಲ್ಲಿ, GS 1ನಲ್ಲಿ. ಸೊ ಅದು 1 ವರ್ಷ ಆದಮೇಲೆ ಗೊತ್ತಾಗಿದ್ದಕ್ಕೆ ಸ್ವಲ್ಪ ನಿರಾಳ. ಆ 1 ವರ್ಷದಲ್ಲಿ ವರ್ಕ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದು. ಸೊ ಆವಾಗ ಸೆಕೆಂಡ್ ಅಟೆಂಪ್ಟಲ್ಲಿ ಐ ಇನ್ಕ್ರೀಸ್ ದ್ಯಾಟ್ ಸ್ಕೋರ್ ಟು 114. ಸೊ ಅಂದರೆ 1 ಅಟೆಂಪ್ಟಲ್ಲಿ ಆಗಿಲ್ಲ, ಸೆಕೆಂಡ್ ಅಟೆಂಪ್ಟ್ ಆಗಿಲ್ಲ ಅಂತಂದರೆ, ವೆನ್ ಯು ವರ್ಕ್ ಹಾರ್ಡ್ ವಿತ್ ಕ್ಲಾರಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ವಿಲ್ ಸಕ್ಸೀಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆ್ಯಂಡ್ ದಿಸ್ ಫಾರೆಸ್ಟ್ರಿ ಫೀಲ್ಡ್ ಈಸ್ ವೆರಿ ಕೈಂಡ್ ಟು ಮೀ ಸರ್. ಸೊ ಒನ್ ವೆರಿ ಲೈಫ್ ಇನ್ಸಿಡೆಂಟ್ ದಟ್ ಐ ವಾಂಟ್ ಟು ಶೇರ್ ವಿತ್ ಯು ಆಲ್ ಪೀಪಲ್ ಈಸ್, ಸೊ ನಾನೊಂದು ಎಕ್ಸಾಮ್ ಬರೆಯೋಕ್ಕೆ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಅಂತೇಳಿ, ಸೊ ಆ್ಯಸ್ ಅ ಪಾರ್ಟ್ ಆಫ್ ದಿಸ್ ಪ್ರಿಪರೇಷನ್ ನಾನು ಅದನ್ನು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕಾಗಿತ್ತು. ಸೊ 6 o'clock ಬಸ್ ಬುಕ್ ಆಗಿತ್ತು. ಊರಲ್ಲಿದ್ದೇವೆ ಅವತ್ತು. ಸೊ ನಮ್ಮದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಸರ್. ನಾವೆಲ್ಲ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ವಿ, 10 ಜನ ಇದ್ವಿ. ಸೊ ಸಡನ್ಲಿ 2 o'clock ಮನೆಗೆ ಇನ್ನೇನು ಬರಬೇಕು, ನಾನು ಅಲ್ಲೇ ಇದ್ದೆ, ನಮ್ಮ ಅಮ್ಮನೂ ಎಲ್ಲ ಅಲ್ಲೇ ಇದ್ದರು. ಸೊ ಸಡನ್ಲಿ ಮೈ ಮಾಮ್ ಶೌಟೆಡ್ ಸಮಥಿಂಗ್ ಹ್ಯಾಸ್ ಬೆಟನ್ ಮೀ ಅಂತೇಳಿ. ಸೊ ಗೊತ್ತಾಯ್ತು ನನಗೆ, ಏನೋ ಸಮಥಿಂಗ್ ಹಾವು ಅಂತ ಏನೋ ಗೊತ್ತಾಯಿತು. ಸೊ ಮಾರಿಗೋಲ್ಡ್ ಫೀಲ್ಡ್ ಇದ್ದಿದ್ದರಿಂದ ನಾನು ಅದನ್ನು ಸರ್ಚ್ ನೋಡಿದೆ. ಇಟ್ ವಾಸ್ ಅ ರಸಲ್ ಸ್ವೈಪರ್. ಸೊ ರಸಲ್ ಸ್ವೈಪರ್ ಕಚ್ಚಿತ್ತು. ಸೊ ನಾನು ಅಲ್ಲೇನಾದ್ರು ಇರ್ದಿದ್ದಾಗಿದ್ದರೆ, ವಾಟ್ ಕುಡ್ ಹ್ಯಾವ್ ಬಿನ್ ಸಿಚುವೇಶನ್ ಅಂದರೆ, ದೇ ವಿಲ್ ಟೇಕ್ ಹರ್ ಟು ದಿ ಟ್ರೆಡಿಷನಲ್ ಹೀಲರ್ಸ್. ಎವ್ರಿಬಡಿ ವಾಸ್ ಅಗೇನೆಸ್ಟ್ ಮೀ. ಐ ಆಮ್ ದ ಯಂಗೆಸ್ಟ್ ಪರ್ಸನ್ ದೇರ್, ಆ್ಯಂಡ್ ಎವ್ರಿ ಪೀಪಲ್ ಆಫ್ ಮೈ ವಿಲೇಜ್ ವಾಸ್ ಅಗೇನೆಸ್ಟ್ ಮೀ ಫಾರ್ ಟೇಕಿಂಗ್ ಹರ್ ಟು ದಿ ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಐ ಇನ್ಸಿಸ್ಟೆಡ್, ಐ ಸ್ಟ್ಯಾಂಡ್ ಬೈ ಮೈ ಡಿಸಿಷನ್. ಇಲ್ಲ, ಇದಾಗಲ್ಲ, ನೀವು ಟ್ರೆಡಿಷನಲ್ ಹೀಲರ್ಸ್ ಅಂತ ನನಗೇನು ಹೇಳೋಕ್ಕೆ ಹೋಗಬೇಡಿ. ಸೊ ಐ ವಿಲ್ ಟೇಕ್ ಹರ್ ಟು ದಿ ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಅಲ್ಲಿ ASV ಕೊಡಿಸ್ತೀನಿ ಅಂತೇಳಿ ತೊಗೊಂಡು ಹೋದೆ. ಸೊ ಫಾರ್ ದ್ಯಾಟ್ ನನ್ನ ಎಲ್ಲ ಒಂಥರ ಇಂಟ್ರಿಕೇಟ್ ರಿಲೇಷನ್ಸ್ ಇದ್ದಾವೆ. ಫಾರೆಸ್ಟ್ರಿ ನಾನು ಚೂಸ್ ಮಾಡಿರೋದು, ಫಾರೆಸ್ಟ್ರಿ ಈ ಥರ ನನಗೆ. ಸೊ ನನಗೂ ಆ ರಸಲ್ ಸ್ವೈಪರ್ ಇಲ್ಲ ಅಂಥೇಳಿ ಏನು ನಾಲೆಜ್ ಇರಲಿಲ್ಲ ಅಂದರೆ, ಐ ಕುಡ್ ಹ್ಯಾವ್ ಗೋ ಟು ದಿ ಟ್ರೆಡಿಷನಲ್ ಹೀಲರ್, ನಾನು ಅಲ್ಲೇ ಹೋಗಿಬಿಡ್ತಿದ್ದೆ. ಸೊ ದಟ್ಸ್ ವೇ ಫಾರೆಸ್ಟ್ರಿ ಫೀಲ್ಡ್ ಈಸ್ ವೆರಿ ಕೈಂಡ್ ಟು ಮೀ ಅಂತ ಹೇಳ್ತೀನಿ. ಸೊ ಅದಕ್ಕೆ ಆ ಪೊಟೆನ್ಷಿಯಲು, ಪ್ಯಾಷನ್ನು ನನ್ನಲ್ಲಿದೆ. ಸೊ ಐ ಆಮ್ ವೆರಿ ಈಗರ್ ಟು ಸರ್ವ್ ಇನ್ ದಿಸ್ ಫೀಲ್ಡ್. ಸೊ ದಟ್ ಫಾರ್ಚುನೇಟ್ಲಿ ಐ ಮೇ ಗೆಟ್ ಕರ್ನಾಟಕ ಕ್ಯಾಡರ್. ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.